ನೋಡಿದ್ರ ಅದಕ್ಕೆ ನಿಮ್ಮ ಸೊಸೆ ಎಂಥ ಮಳ್ಳಿ ಅಂತ. ಪಾಪ ಕುಮುದ, ಅವಳಿಗೆ ನಿಜವಾಗ್ಲೂ ಕಷ್ಟ ಆಗ್ತಿರ್ಬೇಕು. ಅಯ್ಯ, ನಾವೇನು ನೆಲ ಆಗದು ನೀರು ತೆಗಿಯಕ್ಕೆ ಹೇಳಿದ್ವಿ ಕಷ್ಟ ಆಗೋಕ್ಕೆ. 4 ಪಾತ್ರೆ ತೊಳೆಯೋದೇ ಕಷ್ಟ ಅಂದರೆ ಅವಳು ನಿಮ್ಗೆ ಮೊಮ್ಮಗು ಎತ್ಕೊಟ್ಟಂಗೆ ನೀವು ಅದನ್ನು ಆಡಿಸ್ದಂಗೆ. ಅವಳಿಗೆ ನಿಜವಾಗ್ಲೂ ಅದೆಲ್ಲ ಅಭ್ಯಾಸ ಇಲ್ದಂಗೆ ಇಲ್ಲ ಅನ್ಸುತ್ತೆ ಕುಮುದ. ಏನು ಮೊಮ್ಮಗು ಎತ್ಕೊಡೋದಾ? ನಾನು ಪಾತ್ರೆ ತೊಳೆಯೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಇರು, ನಾನೇ ಹೋಗಿ ಅವಳಿಗೆ ಸ್ವಲ್ಪ ಸಹಾಯ ಮಾಡ್ತೀನಿ. ಅಯ್ಯೋ, ನೀವು ಕೂತ್ಕೊಳ್ಳಿ ಅದಕ್ಕೆ. ಮೊದಲೇ ನಿಮಗೆ ಮೈಕೈ ನೋವು ಅಂತಿದ್ದೀರಾ. ನೀವು ಹೋಗಿ ನಿಂತ್ಕೊಂಡು ಪಾತ್ರೆ ತೊಳೆದು ಅಡುಗೆ ಮನೆ ಸಾರಿಸೋಷ್ಟರೊಳಗೆ ಮಂಡಿ ನೋವು ಬರುತ್ತೆ. ಇರಿ, ನಾನೇ ಹೋಗ್ತೀನಿ. ಅಲ್ವೇ ಕುಮುದ, ನೀನು ಈ ಕೈಕಾಲು ನೋವು ಇಟ್ಕೊಂಡು ಅದೆಲ್ಲ ಹೇಗೆ ಮಾಡ್ತೀಯಾ? ಅದಕ್ಕೆ ಕೈಕಾಲು ನೋವು ಅಂತ ಕೂತ್ಕೊಳ್ಳೋವಾಗ ನನಗೆಲ್ಲಿದೆ ಹೇಳಿ? ಹಾಗೇನಾದರೂ ಕೂತ್ಕೊಂಡ್ರೆ ಅವಳು ರಾತ್ರಿ ಇಡೀ ಆ ಸೀದೋಗಿರೋ ಪಾತ್ರೆನ ಕರ್ರ ಅಂತ ಉಜ್ತಾನೆ ಇರ್ತಾಳೆ. ಇರಿ, ನಾನೇ ಹೋಗ್ತೀನಿ. ಅಮೃತ, ನೀನು ಈ ಕಡೆ ಬಾಮ್ಮ. ಅಯ್ಯೋ ಆಂಟಿ, ನೀವು ಯಾಕೆ ಬರಕ್ಕೆ ಹೋದ್ರಿ? ನಾನು ತೊಳಿತಿದ್ದೀನಲ್ಲ, ನೀವು ಹೋಗಿ ಕೂತ್ಕೊಳ್ಳಿ. ನೋಡು, ಪಾತ್ರೆ ತೊಳೆಯೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ, ನೋಡ್ಕೊ. ನಾಳೆಯಿಂದ ನೀನೇ ತೊಳೆಯುವಂತೆ. ಆಂಟಿ, ಬಾ ಈ ಕಡೆ. ಸರಿಯಾಗಿ ನೋಡ್ಕೊ. ಅಯ್ಯಯ್ಯೋ, ಪಾತ್ರೆ ತಳ ಎಲ್ಲ ಸೀದೋಗಿದೆ. ಸೀದೋಗಿರೋ ಪಾತ್ರೆನ ಹೀಗೆ ಇಡಬಾರ್ದು, ನೆನೆಸಿಡಬೇಕು. ಸ್ವಲ್ಪ ಹುಣಸೆಹಣ್ಣು ತಗೋಲಿ. ಆಂಟಿ, ಆಂಟಿ, ಹಾಂ, ಹಾಕು ಇದ್ರಲ್ಲಿ. ಅಯ್ಯೋ ಅಯ್ಯೋ, ಹೋಗಿ ಹೋಗಿ ನಾನು ನಿನಗೆ ಹೇಳಿದ್ನಲ್ಲ, ಹಿಡ್ಕೊ ಇದನ್ನ. ಹುಣ್ಸೆಹಣ್ಣು ಹಾಕು ಅಂದರೆ ಡಬ್ಬಿನೇ ಹಾಕ್ತಾಳೆ. ನೋಡು, ಇಷ್ಟು ಹುಣ್ಸೆಹಣ್ಣನ್ನು ಹಾಕಿದ್ರೆ ಸಾಕು. ಬೆಳಗ್ಗೆ ಅನ್ನೋಷ್ಟೊಳಗೆ ಸೀದೋಗಿರೋದು ಬಿಟ್ಕೊಳ್ಳುತ್ತೆ. ಆಗ ತೊಳೆಯೋದಕ್ಕೆ ಸುಲಭ ಆಗುತ್ತೆ. ಕೊಡು. ಅಮೃತ, ಊಟ ಮಾಡಿದ್ಯಾನಮ್ಮ? ಹ್ಞೂ ಅತ್ತೆ, ಮಾಡಿದೆ. ಸರಿ, ಈಗ ಹೋಗಿ ಮಲ್ಕೋ ಹೋಗು. ಬೆಳಿಗ್ಗೆ ಬೇಗ ಎದ್ದು ಇದನ್ನೆಲ್ಲ ಕ್ಲೀನ್ ಮಾಡುವಂತೆ. ನಾನು ಸುಮ್ಮನೆ ಇದ್ದೀನಿ ತಾನೆ, ಯಾಕೆ ಹಾಗೆ ನೋಡ್ತಿದ್ಯಾ? ನೀನು ಸುಮ್ಮನೆ ಇದೆಯಲ್ಲ, ಅದಕ್ಕೆ ನೋಡ್ತಾ ಇದ್ದೀನಿ. ನೀನು ಹಿಂಗೆ ಸುಮ್ಮನೆ ಇದ್ರೆ ಸೂಟ್ ಆಗಲ್ವೇ? ನೀನು ವಟ ವಟ ಅಂತ ಇರಬೇಕು, ಆಗಲೇ ಈ ಕ್ಯಾರೆಕ್ಟರ್ಗೆ ಒಂದು ಕಳೆ. ಬೇಕಿತ್ತ ನಿನಗಿದೆಲ್ಲ? ನನ್ನಂಥ ಪಾಪದ ಹುಡುಗನ್ನ ಗೋಳುಯ್ಕೊಂಡಿದ್ದು ಅಲ್ಲದೆ ಆ ರೂಮ್ಗೂ ಅಷ್ಟೊಂದು ಹೆದರಿಸ್ಬಿಟ್ಟು ಬಂದ್ಬಿಟ್ಟಿದ್ಯಾ. ನಾನು ಆ ರೂಮಲ್ಲಿ ಇದ್ದೀನಿ ಅಂತ ನಿನಗೆ ಹೇಗೆ ಗೊತ್ತಾಯಿತು? ಏನು? ನೀನೇ ಅಲ್ವಾ ಮಾಡಿದ್ದು? ಹೂ 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 ಹಲೋ ಮೇಡಮ್, ಸಮಾಧಾನ. ನಿಮ್ಮ ಇಮ್ಯಾಜಿನೇಷನ್ನ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ.
ನೇಷನ್ಗಳಿಗೆ ಬಾರ್ಡರ್ ಇರೋ ಥರ ನಿಮ್ಮ ಇಮ್ಯಾಜಿನೇಷನ್ಗೂ ಒಂದು ಬಾರ್ಡರ್ ಇರಲಿ. ನಿಮ್ಮ ವಿಷಯದಲ್ಲಿ ಯಾವ ಬಾರ್ಡ್ರ್ ಇಟ್ಕೊಳ್ಳೋದಕ್ಕಾಗಲ್ಲ ಆದಿ. ಅಂಥವನು ಅಂದರೆ ಟೆಸ್ಟಲ್ಲಿ ನಾನು ಒಳ್ಳೆ ಮಾರ್ಕ್ಸ್ ತೊಗೋಬಾರ್ದು ಅಂತ ಬುಕ್ಸ್ನ ಬಚ್ಚಿಟ್ಟೆ. ಲೈಬ್ರರಿಲಿರೋ ಎಲ್ಲ ರೆಫರೆನ್ಸ್ ಬುಕ್ಸ್ನೂ ನೀನೇ ತೊಗೊಂಡು ಹೋದೆ. ತಾತ ನನಗೆ ಪ್ರೀತಿಯಿಂದ ಕೊಡ್ಸಿದ ಫೋನ್ನೂ ಹೊಡೆದಾಕ್ದೆ. ನನ್ನ ರೂಮಲ್ಲಿರೋ ಕಸ ಕಡ್ಡಿನೆಲ್ಲ ಹೊರಗಡೆ ಬಿಸಾಕ್ತಾ ಇದ್ದೀನಿ. ನಾನು ರೂಮಲ್ಲಿ ಲಾಕ್ ಆದಾಗ ಹೊರಗಡೆ ನೀನು ಮಾತಾಡಿದ್ದನ್ನ ಕೇಳಿಸ್ಕೊಂಡೆ. ಇದನ್ನೆಲ್ಲ ನೀನೇ ಮಾಡಿದ್ದಲ್ವಾ? ನಿನ್ನ ನೀನು ಕೇಳೋದು, ನಿನ್ನ ಮುಖ ನೋಡಿದ್ರೇ ಗೊತ್ತಾಗತ್ತೆ ಇದನ್ನೆಲ್ಲ ನೀನೇ ಮಾಡಿದ್ದು ಅಂತ. ತಪ್ಪು ಮಾಡಿದವನೇ ಈ ಥರ ಪುಸ್ತಕಂತ ಕೋಪ ಮಾಡ್ಕೊಳ್ಳೋದು. ಹೌದು, ಕರೆಕ್ಟಾಗಿ ಹೇಳಿದೆ. ನಾನೇ ಮಾಡಿದ್ದು. ಆಫ್ಕೋರ್ಸ್ ಇಂಥವೆಲ್ಲ ನನ್ನ ಬಿಟ್ಟು ಇನ್ಯಾರೇ ಮಾಡ್ತಾರೆ ಅಲ್ವಾ? ಹಾಂ, ಕೈ ತೆಗಿಯಾದೆ. ತೆಗಿಲಿಲ್ಲ ಅಂದ್ರೆ ಏನು ಮಾಡ್ತೀಯ? ಹಾಂ, ಏನೇ ಮಾಡ್ತೀಯಾ? ಅಪ್ಪ ನೀವು ಮಾತ್ರೆ ತಗೊಂಡ್ರಾ? ಮೊದಲು ಹೋಗಿ ಊಟ ಮಾಡಿ, ಲಕ್ಷ್ಮಿ ಬರ್ತಾಳೆ. ಏನಮ್ಮ ಇದು? ಟೈಮಿಗೆ ಊಟ ಮಾಡಬೇಕು, ಟೈಮಿಗೆ ಮಾತ್ರೆ ತಗೋಬೇಕು ಅಂತ ಹೇಳಿದ್ರು ಕೇಳಲ್ವಲ್ಲ ಇವರು. ಸುಮ್ಮನೆ ಅಲ್ಲಿ ಓಡಾಡ್ತಾ ಇದ್ದಾರೆ. ಆದಿ ಹೋಗಿದ್ದಾನಲ್ಲ ಕರ್ಕೊಂಬರೋದಕ್ಕೆ, ನೀವು ಸ್ವಲ್ಪ ಸಮಾಧಾನವಾಗಿರಿ. ನಾನು ಆಸ್ಪತ್ರೆಯಿಂದ ಬಂದಾಗ ನೀವೆಲ್ಲ ಹೀಗೆ ತಾನೇ ಸಮಾಧಾನ ಮಾಡಿದ್ದು? ಎಲ್ಲರೂ ಇಲ್ಲಿ ಗಾಬರಿಯಾಗಿದ್ದೀವಿ ತಾನೇ. ಅಪ್ಪ, ನೀವು ಊಟ ಮಾಡಿ. ಆದಿ ಹೋಗಿದಾನಲ್ಲ, ಕರ್ಕೊಂಡ್ ಬರ್ತಾನೆ. ಇಲ್ಲ, ಅವಳು ಬರೋವರೆಗೂ ನಾನು ಊಟ ಮಾಡಲ್ಲ. ನೀವೆಲ್ಲ ಮಾಡಿ. ಅಲ್ಲಿಗೆ ನಾವೆಲ್ಲ ಊಟ ಮಾಡಿದ ಹಾಗೆ. ನೀವು ಊಟ ಮಾಡ್ಬೋದು ಅದಕ್ಕೆ, ಅವ್ರ ಹಠ ಅವರಿಗಿದೆ. ಹಾಗಂತ ಉಳ್ದವರೆಲ್ಲ ಹಸ್ಕೊಂಡಿರ್ಬೇಕು ಅಂತ ಏನೂ ಇಲ್ಲ. ನನಗೆ ಹೇಳ್ತೀಯಾ? ನೀನು ಸುಮ್ಮನಿರ್ಬೇಕು ತಾನೆ. ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತಿರಲ್ಲ ನೋಡಿ, ಇವಳು ಮಾಡಿರೋ ಅವಾಂತರಗಳನ್ನ.